ಎಲ್ರಿಗೂ ನಮಸ್ಕಾರ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ನಾವು ಅವಧೂತ ಚಿಂತನೆಯ 10ನೆಯ ಗುರುವಾದಂತಹ ಕಡಲಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಮುದ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಮುದ್ರದಿಂದ ಅವಧೂತರು ಯಾವ ವಿಷಯವನ್ನು ತಿಳ್ಕೊಂಡ್ರು, ಸಮುದ್ರದಿಂದ ಅವಧೂತರು ಯಾವ ವಿಷಯವನ್ನು ಗುರುವಾಗಿ ಸ್ವೀಕಾರ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಸಮುದ್ರ ಅನ್ನುವಂಥದ್ದು ಸ್ಥಿರವಾಗಿರುವಂಥದ್ದು. ಅಂದರೆ ಕಡಲು ಮಳೆಗಾಲದಲ್ಲಿ ಎಲ್ಲ ನೀರುಗಳು ಕೆರೆ, ಕೊಂಟೆ, ಆಮೇಲೆ ನದಿಗಳು, ಇವುಗಳೆಲ್ಲ ನೀರು ಸಹಿತ ಸಮುದ್ರವನ್ನೇ ಸೇರುತ್ತವೆ. ಆದರೆ ಇದಕ್ಕೆ ಒಂದು ವಿಶೇಷ ಗುಣ ಇದೆ. ಎಲ್ಲ ನೀರುಗಳು ಸೇರಿದರೂ ಸಹಿತ ಸಮುದ್ರ ಉಕ್ಕಿ ಹರಿಯೋದಿಲ್ಲ. ಎಲ್ಲವೂ ಉಕ್ಕಿ ಹರಿಯುತ್ತೆ, ಎಲ್ಲವೂ ತುಂಬಿ ಹರಿಯುತ್ತೆ, ಆದರೆ ಸಮುದ್ರ ಉಕ್ಕಿ ಹರಿಯೋದಿಲ್ಲ. ಅದೇ ರೀತಿಯಾಗಿ ಬೇಸಿಗೆಗಾಲದಲ್ಲಿ ಎಲ್ಲ ಕೆರೆಕೊಂಟೆಗಳು, ನದಿಗಳು ಎಲ್ಲ ಒಣಗಿ ಹೋಗುತ್ತವೆ, ಬತ್ತಿ ಹೋಗ್ತವೆ. ಆದರೆ ಸಮುದ್ರ ಮಾತ್ರ ಬತ್ತಿ ಹೋಗೋದಿಲ್ಲ. ಅಂದರೆ ಇದನ್ನು ನೋಡಿದವಾಗ ಅವಧೂತರಿಗೆ ಏನು ಅನಿಸುತ್ತೆ ಅಂದರೆ, ಮಳೆಗಾಲದಲ್ಲಿ ತುಂಬೋದಿಲ್ಲ, ಬೇಸಿಗೆಗಾಲದಲ್ಲಿ ಒಣಗೋದಿಲ್ವಲ್ಲ, ಇದು ಸ್ಥಿರವಾಗಿ ನಿಲ್ಲುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ. ಅಂದರೆ ತನವನ್ನು ಇದು ಬಿಡೋದಿಲ್ಲ. ಅಂದರೆ ನೀರು ಯಥೇಚ್ಛವಾಗಿ ಬಂದಾಗ ತುಂಬಿ ಹರಿಯೋದಾಗಿ, ಸೂರ್ಯನ ಶಾಖಕ್ಕೆ, ತಪಕ್ಕೆ, ಬಿಸಿಲಿಗೆ ಒಣಗೋಗದಾಗಲಿ ಯಾವುದೂ ಆಗೋದಿಲ್ವಲ್ಲ. ಇದು ನಿರಂತರವಾಗಿ ಒಂದೇ ರೀತಿಯಾಗಿರುವಂತಹ ಗುಣವನ್ನು ಹೊಂದಿದೆಯಲ್ಲ ಇದು. ಈ ಗುಣ ನಾವ್ಯಾಕೆ ಅಳವಡಿಸ್ಕೊಳ್ಬಾರದು? ಸಮುದ್ರದಲ್ಲಿರುವಂತಹ ಗುಣವನ್ನು ನಾವ್ಯಾಕೆ ಅಳವಡಿಸ್ಕೋಬಾರ್ದು? ನಮ್ಮಲ್ಲಿ ಈ ಕ್ವಾಲಿಟಿ ಯಾಕೆ ಬರೋದಿಲ್ಲ? ನಮಗೆ ಯಾವುದೇ ಒಂದು ಪ್ರಮೋಷನ್ ಆಯಿತು ಅಂದರೆ ಸಂತೋಷ ಆಗಿಬಿಟ್ಟು ಒಗ್ಗುತ್ತೇವೆ ನಾವು. ಆಮೇಲೆ ಯಾವುದೋ ಒಂದು ಕೆಟ್ಟ ಒಂದು ಇದಾಯಿತು ಅಂದರೆ ನಮಗೆ ಏನಾಗುತ್ತೆ ಅಂದರೆ ದುಃಖದಿಂದ ತೃಪ್ತರಾಗಿ ಹೋಗ್ಬಿಡ್ತೇವೆ ನಾವು. ಸಮಚಿತ್ತದಿಂದ ಇರುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿರೋದಿಲ್ಲ. ಆ ರೀತಿಯಾದಂತಹ ಮನಸ್ಥಿತಿಯನ್ನು ನಾವು ಅಳವಡಿಸ್ಕೋಬೇಕು. ಸಮುದ್ರದ ಹಾಗೆ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಒಂದೇ ರೀತಿಯಲ್ಲಿ ಇರುವಂತಹದ್ದು. ಯಾರೋ ಒಂದು ಸನ್ಮಾನ ಮಾಡಿದ್ರು, ವಜ್ರ ವೈಡೂರ್ಯಗಳನ್ನು ನಮಗೆ ಕೊಟ್ಟರು ಅಂದ ತಕ್ಷಣ ನಾವು ಹಿಗ್ಗಿ ಸಂತೋಷವಾಗಿ ನಾವು ಉಕ್ಕುತ್ತೇವೆ. ನಾವು ಅಂದರೆ ತುಂಬ ಸಂತೋಷ ಆದವಾಗ ನಾವು ಏನು ಮಾಡ್ತೇವೆ ಅಂತ ನಮಗೇ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಯಾವುದೋ ಒಂದು ಕೆಟ್ಟ ವಾರ್ತೆ ಕೇಳಿದ್ವಿ ನಾವು, ಅಂದರೆ ಸುದ್ದಿಯನ್ನು ಕೇಳಿದ್ವಿ, ತುಂಬ ದುಃಖತಪ್ತರಾಗೋದು, ಇದು ಎಲ್ಲ ನಶ್ವರ, ಏನೂ ಇಲ್ಲ, ಎಲ್ಲ ಆಗೋಯ್ತೇನೋ ಅನ್ನೋ ಒಂಥರ ನಾವು ನಿಶಬ್ದರಾಗಿ ಕೂತು ಬಿಡೋದು. ಈ ರೀತಿಯಲ್ಲಿ ನಾವು ಮಾಡ್ತೇವಲ್ಲ. ಸಾಗರದಿಂದ ನಾವು ಈ ಗುಣವನ್ನು, ಕ್ವಾಲಿಟಿಯನ್ನು ನಾವು ಕಲ್ತ್ಕೋಬಾರ್ದು. ಅದೇ ರೀತಿಯಾಗಿ ಇನ್ನೊಂದು ಗುಣ ಇದೆ ಸಮುದ್ರಕ್ಕೆ. ನೀವು ನದಿಗಳಿಂದ ಹೋಗಿರುವಂತಹ ಎಷ್ಟೋ ಒಂದು ತ್ಯಾಜ್ಯ ವಸ್ತುಗಳು, ಕಡ್ಡಿಗಳು, ಕಸಗಳು, ತುಂಬ ಈ ರೀತಿಯ ಪದಾರ್ಥಗಳು, ಕೆಟ್ಟ ಪದಾರ್ಥಗಳನ್ನು ಎಲ್ಲವನ್ನ ಸಮುದ್ರ ತನ್ನ ಒಡಲಲ್ಲಿ ತೆಗೆದುಕೊಂಡು ಆಮೇಲೆ ಶುದ್ಧೀಕರಿಸುತ್ತೆ. ಬರೀ ನೀರನ್ನು ಮಾತ್ರ ಸಮುದ್ರ ಸ್ವೀಕಾರ ಮಾಡುತ್ತೆ. ಅಂಥ ಕಸಕಡ್ಡಿಗಳನ್ನು ಏನೇ ಇದ್ದರೂ ಸಹಿತ ಅದು ದಡಕ್ಕೆ ತಂದು ಎತ್ತಿ ಹಾಕತ್ತೆ. ಇಂತಹ ಅದ್ಭುತವಾದಂಥ ಕ್ವಾಲಿಟಿ ನಾವು ಕಲ್ತ್ಕೋಬೇಕಲ್ಲ.
ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಸಮಾಜದಲ್ಲಿ ನಾವು ಓಡಾಡ್ತೇವೆ, ತಿರುಗಾಡ್ತೇವೆ, ಸಮಾಜದಲ್ಲಿ ಎಲ್ಲವರ ಜೋಡಿ ನಾವು ಓಡಾಡುವಂತಹದ್ದು, ವ್ಯವಹಾರ ಮಾಡುವಂತಹದ್ದು, ಮಾತಾಡುವಂತಹದ್ದು ಎಲ್ಲ ಮಾಡ್ತೇವೆ. ಸಮಾಜದಲ್ಲಿ ಕಳ್ಳರು, ಮೋಸಗಾರರು ಎಲ್ಲರೂ ಇದ್ದಾರೆ. ಅವರ ಎಲ್ಲರ ಜೋಡಿ ನಾವು ಇರುತ್ತೇವೆ. ಅವರ ಎಲ್ಲ ಗುಣವನ್ನು ನಾವು ಸ್ವೀಕಾರ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ಸಮುದ್ರದ ಹಾಗೆ, ಸಮುದ್ರ ನೀರನ್ನು ಮಾತ್ರ ಸ್ವೀಕಾರ ಮಾಡ್ತು, ಮಿಕ್ಕಿದ್ದ ಕಸಕಡ್ಡಿಗಳನ್ನೆಲ್ಲ ಮತ್ತೆ ದಡಕ್ಕೆ ಹಾಕಿಬಿಡ್ತು. ಹಾಗೆ ನಾವು ಮನೆಯಿಂದ ಹೋಗಬೇಕಾದರೆ ಹೊರಗಡೆ ಹೋದ ತಕ್ಷಣ ನಮಗೆಲ್ಲವೂ ನಮಗೆ ಎದುರಾಗತ್ತೆ. ಕಳ್ಳನೂ ಮಾತಾಡ್ತಾನೆ, ಮೋಸಗಾರನೂ ಮಾತಾಡ್ತಾನೆ, ನಮ್ಮ ಹತ್ರ ಯಾರೋ ಒಬ್ಬ ಕೆಟ್ಟ ವ್ಯಕ್ತಿ ನಮ್ಮ ಹತ್ರ ಮಾತಾಡ್ತಾನೆ, ಅವನ ಪ್ರಭಾವವೂ ನಮ್ಮ ಮೇಲೆ ಬೀಳುತ್ತೆ. ಆದರೆ ನಾವೆಲ್ಲವನ್ನು ಶುದ್ಧೀಕರಿಸಿ ನಮಗೇನು ಬೇಕೋ ಅವನಿಂದ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ನಾವು ಹಂಸ ಕ್ಷೀರ ನ್ಯಾಯದ ಹಾಗೆ ಈ ಸಮುದ್ರವೂ ಅದೇ ಮಾಡ್ತಾ ಇದೆಯಲ್ಲ. ನೀರನ್ನು ಮಾತ್ರ ಇಟ್ಕೊಳ್ಳುತ್ತೆ, ಮಿಕ್ಕಿದ್ದನ್ನೆಲ್ಲ ಹೊರಗಡೆ ಹಾಕತ್ತೆ. ನಾವು ಸಹಿತ ಹಾಗೆ ಮಾಡಬೇಕು. ನಮ್ಮ ಜೀವನವೂ ಸುಗಮ ಆಗಬೇಕು ಅಂತಂದರೆ ನಾವು ಸಹಿತ ಕೆಟ್ಟದ್ದನ್ನು ಹೊರಗಡೆ ಹಾಕಬೇಕು, ಒಳ್ಳೆಯದನ್ನು ಮಾತ್ರ ನಾವು ಇಟ್ಕೋಬೇಕು. ಆ ರೀತಿ ಮಾಡಿದವಾಗ ಮಾತ್ರ ನಮ್ಮ ಜೀವನವೂ ಸಹಿತ ಸುಗಮ ಆಗತ್ತಲ್ಲ, ನಾವು ಸಹಿತ ಸ್ಥಿರವಾಗಿ ನಿಲ್ಲಬಹುದಲ್ಲ. ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ನಮ್ಮ ಜೀವನವನ್ನು ನಾವು ಸಾಗಿಸಬಹುದಲ್ಲ. ಅದ್ಭುತವಾದ ಕ್ಷಣಗಳನ್ನು ನಾವು ಅನುಭವಿಸಬಹುದಲ್ಲ. ಈ ರೀತಿಯಲ್ಲಿ ಅವಧೂತರು ಸಾಗರದಿಂದ ಇವನ್ನು ನಾವು ಕಲಿತೆ ಅಂತ ಇಂಥ ಒಂದು ಗುಣ ಸಾಗರದಲ್ಲಿರೋದ್ರಿಂದ ಆ ಗುಣವನ್ನು ನಮ್ಮಲ್ಲೂ ನಾವು ಅಳವಡಿಸ್ಕೋಬೇಕಲ್ಲ. ಅಳವಡಿಸ್ಕೊಂಡ್ರೆ ನಾವು ಸಹಿತ ಸಂತೋಷವಾಗಿ ಬದುಕಬಹುದು, ಸಂತೋಷವಾಗಿ ಜೀವನವನ್ನು ಸಾಗಿಸಬಹುದು ಅಂತ ಅವಧೂತರು ಹೇಳ್ತಾರೆ. ನಾವು ಸಹಿತ ಕಡಲ ಹತ್ರ ಹೋಗ್ತೇವೆ, ಕಡಲನ್ನು ನೋಡ್ತೇವೆ, ಕಡಲಲ್ಲೆಲ್ಲ ಆಟ ಆಡ್ತೇವೆ. ಆದರೆ ಇಂಥ ಕ್ವಾಲಿಟಿ ಕಡಲಿನಲ್ಲಿ ಇದೆ ಅನ್ನಂತ ನಮಗೆ ಗೊತ್ತಿಲ್ಲ. ನಾವು ಸಹಿತ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಖದಿಂದ ಸಂತೋಷದಿಂದ ಜೀವನ ಸಾಗಿಸೋಣ. ಎಲ್ಲರೂ ಸಹಿತ ಈ ಬರ್ತಾ ಇರುವಂಥ ಈ ಒಂದು ಸಂಚಿಕೆಯನ್ನು ಎಲ್ಲರೂ ಸಹಿತ ಸಂಪೂರ್ಣ ನೋಡಿ ಎಲ್ರಿಗೂ ಸಹಿತ ಈ ಜ್ಞಾನ ತಲುಪಲಿ ಅನ್ನೋದಾಗಿ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.